ಇವನು ನನ್ನ ಮಗ ವೆಂಕಿ ಅಂತ, ಇವಳು ನನ್ನ ಮಗಳು. ನಮಸ್ಕಾರ. ನಿಮ್ಮ ಹುಡುಗನ ಫೋಟೋ ತೋರಿಸ್ತಿದ್ದ ಹಾಗೇನೆ ನಮ್ಮ ಹುಡುಗಿ ನಿಮ್ಮ ಹುಡುಗನ ಒಪ್ಕೊಂಡ್ಬಿಟ್ಲು ಅಲ್ವೇ ನಮ್ಮ ಗೀತಾ? ನಿಮ್ಮ ಅಭಿಪ್ರಾಯನ ನೀವು ಈಗಲೇ ತಿಳಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳಿ. ಟಾಸ್ಕ್ ಗೆಲ್ತಿದ್ದ ಹಾಗೇನೆ ಡಿಸಿಷನ್ ತೊಗೊಳೋದಕ್ಕೆ ಅದೇನು ಕ್ರಿಕೆಟ್ ಮ್ಯಾಚ್ ಕೆಟ್ಟೈತೆ. ಆಕ್ಚುಲಿ ಎಂತ ಗೊತ್ತುಂಟ, ನಮ್ ವೆಂಕಿಗೆ ಹುಡುಗಿ ಹೆಸರು ಕೇಳಿಯೇ ಒಪ್ಪಿಗೆ ಆಗಿದ್ಲು. ಫೋಟೋ ನೋಡಿದ ನಂತರ ಫುಲ್ ಒಪ್ಪಿಗೆ ಆದ್ಲು. ರಾಯ ಹೆಸರು ಕೇಳ್ತಿದ್ದಂಗೆ ಹುಡುಗಿ ಯಾಕೆ ಇಷ್ಟ ಆಯ್ತು ಅಂತಾನು ಹೇಳ್ಬಿಡಿಯಲ್ಲ. ಓ ಅದಾ, ನಮ್ ವೆಂಕಿಗೆ ಶಿವರಾಜ್ ಕುಮಾರ್ ಅಂದ್ರೆ ಬಹಳ ಇಷ್ಟ. ಶಿವರಾಜ್ ಕುಮಾರ್ ಹೆಂಡತಿ ಹೆಸರು ಗೀತಾ ಅಲ್ವಾ, ಅದಕ್ಕೆ ಗೀತಾ ಹೆಸರು ಕೇಳಿದ ಕೂಡ್ಲೇ ಒಪ್ಕೊಂಡ್ಬಿಟ್ಟ. ಪಾಪ ನಾನು ಸ್ವಲ್ಪ ಹುಡುಗಿ ಹತ್ರ ಮಾತಾಡ್ಬೇಕು. ಅಯ್ಯೋ ಅದಕ್ಕೇನು, ಹೋಗಿ ಗೀತಾ ಕರ್ಕೊಂಡು ಹೋಗಮ್ಮ. ಹಾಯ್ ವೆಂಕಿ, ಫುಲ್ ನೇಮ್ ವೆಂಕಟೇಶ್ ಹೇಳಿ. ಹಾಯ್. ಎಂತಾದ್ರೂ ಮಾತಾಡಿಯಲ್ಲ. ನಿಮ್ಮದು ಮಂಗಳೂರಾ? ಲಾಲ್ಬಾಗ್. ಓ ಬೆಂಗಳೂರಾ? ಅಲ್ಲ, ಮಂಗಳೂರಲ್ಲಿ ಸಹ ಲಾಲ್ಬಾಗ್ ಅಂತ ಒಂದು ಪ್ಲೇಸ್ ಉಂಟು. ಓ ಹೌದಾ? ಎಂತ ಮಾತಾಡೋದು ಮಾರೆ, ಸಾವು ಒಟ್ರಾಸಿ ನರ್ವಸ್ ಆಗ್ತಾ ಉಂಟು. ಸಿಕ್ತು. ಏನು? ಮತ್ತೆ ನಿಮ್ಮ ಹಾಬೀಸ್ ಬಗ್ಗೆ ಹೇಳಿ ಅಲ್ಲ. ನಾನು ಸೀರಿಯಲ್ಸ್ ನೋಡ್ತೀನಿ, ಫಿಲಮ್ಸ್ ನೋಡ್ತೀನಿ. ಹೌದಾ? ನಾನು ಶಿವಣ್ಣನವರ ಒಂದು ಫಿಲಮ್ ಬಿಟ್ಟಿಲ್ಲ, ಎಲ್ಲ ಫಿಲ್ಮ್ ನೋಡಿದ್ದೇನೆ. ನಿಮಗೆ ಯಾವ ಹೀರೋ ಇಷ್ಟ? ನನಗೆ ಗಣೇಶ್. ಹೋ, ಗೋಲ್ಡನ್ ಸ್ಟಾರ್, ಮುಂಗಾರು ಮಳೆ. ಯಪ್ಪ ಎಂಥ ಪಿಕ್ಚರು, ಸೂಪರ್ ಉಂಟಲ್ಲ. ಅದರಲ್ಲಿ ಒಂದು ಪದ್ಯ ಬರ್ತದಲ್ಲ, ಅನಿಸುತ್ತಿದೆ ಯಾಕೋ ಇಂದು ನೀನೇ. ಅದರ ಕ್ಲೈಮ್ಯಾಕ್ಸ್ ಉಂಟಲ್ಲ, ಅಳು ಬರ್ತದೆ, ತುಂಬ ಬೇಜಾರಾಗ್ತದೆ. ನಾನು ಎಷ್ಟು ಸಲ ನೋಡಿದ್ದೇನೆ ಅಂತಿಲ್ಲ, ಅಷ್ಟು ಸಲ ಹತ್ತಿದ್ದೇನೆ. ತುಂಬ ಬೇಜಾರಾಗ್ತದಪ್ಪ. ಹೌದಾ? ಯಾಕೆ ಕೇಳಿದ್ರೆ, ಪಾಪ ಅವ ಅಷ್ಟೆಲ್ಲ ಲವ್ ಮಾಡ್ತಾನೆ, ಆದರೂ ಸಹ ಅವನಿಗೆ ಅವಳು ಸಿಗೋದೇ ಇಲ್ಲ. ಅದಕ್ಕೆ ನನಗೆ ಫುಲ್ಲು ಬೇಜಾರಾಯಿತು. ಅಂದರೆ ಲವ್ ಮಾಡಿದವರು ಒಂದಾಗದೇ ಇದ್ರೆ ನಿಮಗೆ ಬೇಜಾರಾಗತ್ತೆ. ಎಂಥದೇ ಆಗಲಿ, ಅದರಲ್ಲಿ ಗಣೇಶಿಗೆ ಪೂಜೆಗಂತಿ ಸಿಗಬೇಕಿತ್ತು. ನನಗೆ ಯಾವಾಗಲೂ ಸಹ ಈ ಲವರ್ಸ್ ಇರ್ತಾರಲ್ಲ, ಅವರು ಒಂದಾಗಬೇಕು. ಬೇರೆ ಬೇರೆ ಆದರೆ ತುಂಬ ಬೇಜಾರಾಗ್ತದೆ. ಆ್ಯಕ್ಚುಲಿ ನಾನು ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಎಂತ? ಮೂಲದ ಬಗ್ಗೆ? ಅದು ಸಹ ಸತ್ತಾಗ ಭಾರಿ ಬೇಜಾರಾಗ್ತದೆ ಮಾರೆ. ಅದ್ರ ಬಗ್ಗೆ ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಹಾಂ? ಎಂತ? ನಾನು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಅವರು ಈಗ ಲವರ್ಸ್. ನಾವಿಬ್ರು ಬೇರೆ ಆದ್ರೆ ನಿಮಗೆ ಬೇಜಾರಾಗಲ್ವಾ? ಅಲ್ಲ, ಅದಾಗಲ್ಲ. ನೋಡಿ, ನಮ್ಮ ಮನೆಯವ್ರ ಹತ್ರ ಹೋಗಿ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳಿ ಪ್ಲೀಸ್. ಅಲ್ಲಗಿತ್ತವ್ರೆ, ಅದು ಹೇಗಾಗ್ತದೆ? ನಾವು ಬಂದು ತುಂಬ ಹೊತ್ತಾಯ್ತು, ಒಳಗೆ ಹೋಗೋಣ.
ಹಾಯ್ ಮಧು, ಹಾಯ್. ಹೇಗಿದ್ದೀರಾ? ನೀವಿಲ್ಲಿಗೆ ಯಾಕೆ ನನ್ನ ಬರ್ಲಿಕ್ಕೆ ಹೇಳಿದ್ದು? ಬೇಗ ಹೇಳಿ, ನನಗೆ ಕೆಲಸ ಉಂಟು. ಅದು ಗೀತಾ ಎಲ್ಲ ವಿಷಯ ನಿಮ್ಮ ಹತ್ರ ಹೇಳಿದಾಳೆ ಅನಿಸುತ್ತೆ. ಅವರು ಎಂತ ಹೇಳಿಲ್ಲ. ಅವರು ಖಾಲಿ ನಿಮ್ಮನ್ನು ಲವ್ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಖಾಲಿ ಎಲ್ಲ ಲವ್ ಮಾಡ್ತಿಲ್ಲ, ಲವ್ ಮಾಡ್ತಿದ್ದಾಳೆ ಎಲ್ಲ ಹೇಳಿದಾಳೆ ತಾನೇ. ಹೇಳಿದ್ದಾರೆ, ಅದಕ್ಕೇನಿವಾಗ? ಅದಕ್ಕೇನೂ ಇಲ್ಲ. ಈಗ ಗೀತನ್ನೇ ಮದುವೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು ಯಾಕೆ? ಹೌದು, ನಾನು ಮದುವೆ ಆದರೆ ಗೀತಾ ಅವ್ರನ್ನೇ. ನನ್ನ ಫೇವ್ರೇಟ್ ಹೀರೋ ಶಿವಣ್ಣ ಅವರ ಹೆಂಡತಿ ಹೆಸರು ಕೂಡ ಗೀತಾ. ನನ್ನ ಹೆಂಡತಿ ಹೆಸರು ಕೂಡ ಗೀತಾ ಆಗಬೇಕು ಅಂತ ಆಸೆ. ಅಜ್ಜಿ. ಸರಿ, ಈಗ ನಾ ಅವಳನ್ನ ಲವ್ ಮಾಡಿದ್ರು ನೀ ಅವಳನ್ನ ಮದುವೆ ಆಗ್ತೀಯ? ಹೌದು. ಮಾಡ್ತೀನಿ ಮಗನೇ. ನೋಡು, ನಾನು ಗೀತಾ ಚಾಟ್ ಮಾಡಿರೋದು ನೋಡು. ನೋಡಿಲ್ಲಿ ಎಮೋಜಿ, ಮೊಮ್ಮ, ಹಾರ್ಟ್. ನೋಡು, ಐ ಲವ್ ಯು. ಸುಳ್ಳು. ಏ ನೋಡಿಲ್ಲಿ. ನಂಬಿಕೆ ಬರಲಿಲ್ಲ ಅಲ್ಲ? ಬೇಜಾರು ಮಾಡ್ಕೋಬೇಡ. ನೋಡಿ, ಬಾ ಬಾ. ನೀನು ಓದಿದೀಯಾ, ಹ್ಯಾಂಡ್ಸಮ್ ಆಗಿದೆಯಾ, ಒಳ್ಳೆ ಜಾಬ್ ಇದೆ, ತುಂಬ ಸುಂದರವಾಗಿದೆಯಾ, ಹೀರೋ ಥರದ ಇಟ್ಟಂಗಿದೆಯಾ. ನಿನಗೆ ಈ ಗೀತ ಸೂಟ್ ಆಗಲ್ಲ, ಓಕೆನಾ? ನಾನು ಅವಳನ್ನ ತುಂಬ ಇಷ್ಟಪಡ್ತೀನಿ, ತುಂಬ ಪ್ರೀತಿಸ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊ. ನಿನಗೆ ಇವಳಿಗಿಂತ ತುಂಬ ಚೆನ್ನಾಗಿರೋ ಗೀತ ಸಿಗ್ತಾಳೆ. ಯೋಚನೆ ಮಾಡಬೇಡ. ನೋಡು, ಅಕಸ್ಮಾತ್ ನೀನು ಗೀತದ ಮದುವೆ ಅದೇ ಅಂತ ಇಟ್ಕೋ, ಆಗ ನಿನಗೂ ಖುಷಿ ಇರಲ್ಲ, ನನಗೂ ಖುಷಿ ಇರಲ್ಲ, ಅವಳಿಗೂ ಖುಷಿ ಇರಲ್ಲ. ಏಯ್ ಏಯ್ ಏಯ್, ಯಾಕೆ ಹೇಳ್ತಾ ಇದೀಯಾ? ಲವರ್ಸ್ ಒಂದಾಗಬೇಕು. ಪ್ರೀತಿ ಮಧುರ, ತ್ಯಾಗ ಅಮರ. ಎಮೋಷನಲ್ ಮುಂದೆ ಮಗ. ಎಂತ ಹೃದಯವಂತ ನೀನು, ಎಷ್ಟು ಬೇಗ ಅರ್ಥ ಮಾಡ್ಕೊಂಬಿಟ್ಟೆ. ಓಕೆ, ಮದುವೆಗೆ ಕರೀರಿ ಆಯ್ತಾ? ಆದ್ರೆ ನಂಗೆ ಬರ್ಲಿಕ್ಕೆ ಆಗುದಿಲ್ವಾ ಅಂತ. ನಡಿ 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 ನಡಿ. ನಿಧಾನ. ಬಾಯ್. ಬಾಯ್.